ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನಿಮಗೆ ಕರೆಕ್ಟಾಗಿ ಮಸಾಜ್ ಮಾಡೋಕ್ಕೆ ಬರುತ್ತೆ ಅಲ್ವಾ? ಏನು ಹೀಗೆ ಕೇಳಿಬಿಡ್ರಿ ನಂದಿತಾ ಅವರೇ. ಈಗ ನೋಡಿ ಹೇಗೆ ಮಸಾಜ್ ಮಾಡ್ತೀನಿ ಅಂತ. ವಾರೇ ವಾ, ಹಂಗಿರ್ಬೇಕು ನಮ್ಮರ. ಹಾಂ, ಶುರು ಮಾಡಿ. ರಾಮ್ ಅವರೇ, ಒಂದ್ಸಲ ನೋಡ್ಕೊಳ್ಳಿ ಹೀಗೇನಾ ಅಂತ. ಹಾಂ ನಮ್ಮರೆ ಹಂಗಲ್ಲ. ಇಲ್ಲಿ ನೋಡಿ, ನಿಮ್ಮ ಕೈ ಹಿಂಗೆ ಮುಡಿಸ್ಕೊಂಡು ಎಬ್ಬೆಟ್ನಾಗ ಇಟ್ಕೋಬೇಕು ಹಿಂಗೆ. ಆಮೇಲೆ ಮೇಲಿಂದ ಕೆಳಕ್ಕೆ ಒತ್ಕೊಂಡು ಮಾಲಿಸ್ ಮಾಡಿ, ಆಯಿತಾ? ಮಾಡಿ. ಹೀಗ ಹಂಗೆ ಅದ್ಮಿ. ಅಯ್ಯೋ, ನೋಡಿ, ನಾನು ನಿಮ್ಗೇನು ಮಾಡೇ ಇಲ್ಲ. ಅಯ್ಯೋ ನಮ್ಮರೆ ಹಂಗಲ್ಲ. ಇಲ್ಲಿ ನೋಡಿ, ಬಿಗ್ಗೆ ಹಿಡ್ಕೋಬೇಕು, ಬೆಟ್ಟ ಅಲ್ಲಿ ಸಡ್ಲ ಬಿಡಬಾರ್ದು, ಒತ್ಕೊಂಡು ಮಾಡಿ ಹಿಂಗೆ. ಹೀಗ ಹಂಗಲ್ಲ ನಮ್ಮರೆ, ಹಿಂಗೆ. ಮತ್ತಿನ್ ಹೇಗೆ? ರಾಮವ್ರೆ, ನೀವು ನನಗೆ ಮಾಡಿ ತೋರಿಸಿ, ನಾನು ಮಾಡ್ತೀನಿ. ಹಾ, ನಾನಾ? ಹ್ಞೂ ರಾಮವ್ರೆ, ನೋಡಿ ಪಾಪ ನಂದಿತವ್ರು ತುಂಬ ನೋವಿನ ಅಳ್ತಿದ್ದಾರೆ. ಹೇಳ್ಕೊಡಿ. ಅಯ್ಯೋ, ಒಳ್ಳೆ ಪೀಕ್ಲಾಟಕ್ಕೆ ಸಿಕ್ಕಣಲ್ಲಪ್ಪ ಆಂಜನೇಯ. ಬೇಗ ರಾಮವ್ರೆ, ತಮಾಷೆ ಮಾಡಬೇಡಿ. ಹ್ಞೂ ಮಾಡ್ತೀನಿ. ಹೇಳ್ಕೊಡಿ. ಸರಿ ಆಯ್ತು, ಮಾಡ್ತೀನಿ. ಹೇಳ್ಕೊಡಿ. ಆಯ್ತು ಮಾಡ್ತೀನಿ. ನಿಮಗೂ ಚಕಮಕ ಆಯ್ತದಾ? ಮತ್ತೆ ಗೊತ್ತಿಲ್ಲ ಅಂತಿದ್ರೆ ಇವಾಗ ಗೊತ್ತಾಯ್ತಾ? ಅದಕ್ಕೆ ಆಯ್ತು ನಮ್ಮರೆ ಹಿಂಗೆ ಬೆರಳು ಇಟ್ಕೊಂಡು ಮೇಲಿಂದ ಕೆಳಕ್ಕೆ ಒತ್ಕೊಂಡು ಮಾಲಿಸ್ ಮಾಡಿ ನೀವು ಹೇಳ್ತೀನಿ. ನೀವು ತಗೊಳ್ಳಿ ಎಣ್ಣೆ. ಹಂಗೆ ನೋವು ಅಂತ ನಾಟಕ ಮಾಡ್ತೀರಾ ನಂದಿತಾ ಅವರೇ? ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡೋ ಟೀಚರ್ ನಾನು. ನನ್ನ ಹತ್ರನೇ ಸುಳ್ಳ ಮಾಡ್ತೀನಿ ರೀ ನಿಮಗೆ. ಅಯ್ಯೋ ಜಾನಕಿ, ಯಾಕೆ, ಏನಾಯ್ತು ಅದಕ್ಕೆ? ನೋವು ನಿಧಾನಕ್ಕೆ ಇಳಿತಾ ಇದೆ ರಾಮೋರೆ. ವಾ, ಹಂಗ?
ಸರಿ ಸರಿ. ಅಕ್ಕವ್ರೆ ಅಯ್ಯಮ್ಮ ನಮ್ಮ ಅಕ್ಕಂಗೆ ಏನಾರ ಮಾಡಿ ನೋವು ಹೋಗ್ಬೇಕು. ನೀವು ಮಾಡಿ ಬಿಡ್ಬೇಡಿ. ಜಾನಕಿ ಅಕ್ಕ ಏನಾಗಲ್ಲ. ಹೋಗುವಾಗ ನೋವು ಹಾಗೆ ಆಯ್ತದೆ. ನೀವು ಹೊಸಿ ತಡ್ಕೋಬೇಕು. ಮಾಡಿ ತರ್ಕಳೆ ಏನಾಗಿಲ್ಲ. ಅಯ್ಯಯ್ಯೋ ಬೇಡ. ಅಯ್ಯೋ ಅಕ್ಕ ನೀವು ಸುಮ್ಕಿರಿ ಅಕ್ಕ. ನೀವು ಮಾಡಿ ಅಕ್ಕ. ಸುಮ್ಕಿರಿ ಅಕ್ಕ. ನೀವು ಮಾಡಿ ಅಕ್ಕ. ಮಾಡಿ ಮಾಡಿ. ಜಾನಕಿ ಹೋಗುತ್ತೆ ಹೋಗುತ್ತೆ. ತಡ್ಕೊಳ್ಳಿ ಅಕ್ಕ. ಅಯ್ಯೋ ಬಾವ. ಅಮ್ಮ ಹೀಗ್ ಬಾರಿಸ್ತಿದ್ದಾಳಲ್ಲ, ಇವಳು ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾಳೋ ಹೆಂಗೆ? ಅಯ್ಯೋ ಬಾವ, ಜಾನಕಿಗೆ ಕರೆಕ್ಟಾಗಿ ಮಸಾಜ್ ಮಾಡಕ್ ಬರ್ತಿಲ್ಲ ಅನ್ಸುತ್ತೆ. ನೀವು ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಬಾವ. ಅಯ್ಯಮ್ಮ ನಂದಿತಾವ್ರೆ, ಉಳುಕ್ ತೆಗೆಯೋದು ಅಂದ್ರೆ ಹೀಗೆ ಇರುತ್ತೆ ಅಲ್ವಾ ರಾಮವ್ರೆ? ಹ್ಞೂ ಅದಕ್ಕೆ ಹೊಸಿ ಹೆಂಗಾರ ತಡ್ಕೊಳ್ಳಿ ಅದಕ್ಕೆ. ಹ್ಞೂ ಅಕ್ಕ. ಪಾಪ ಜಾನಕಿ ಅಕ್ಕವರು ನಿಮ್ಗೋಸ್ಕರ ಏಟೊಂದು ಮಾಡ್ತವ್ರೆ. ಹೊಸಿ ತಡ್ಕೊಳ್ಳಿ ಅಕ್ಕ. ದೇವ್ರೆ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋ ಹಾಗಿದ್ಯಲ್ಲ. ಅಯ್ಯೋ ಏನೂ ಆಗಲ್ಲ. ಹೊಸಿ ಸುಮ್ಕಿರಿ. ನೋವು ಹೋಗ್ಬೇಕು ತಾನೆ. ಸುಮ್ಕಿರಿ ನೀವು. ಅಯ್ಯೋ ಅಮ್ಮ. ಅದಕ್ಕೆ ಹೊಸಿ ತಡ್ಕೊಳ್ಳಿ ಅದಕ್ಕೆ. ರಾಮವ್ರೆ, ಟಕ್ಕಂತ ಸೌಂಡ್ ಬಂತು ರಾಮವ್ರೆ. ಬಂತಾ? ವಾ, ಹಂಗಾರೆ ಸರೋಯ್ತು ಅಂತಲೇ ಅರ್ಥ. ನಿಮಗೆ ಸತ್ ಕೇಳಿಸ್ತಾ? ಹ್ಞೂ ರಾಮವ್ರೆ, ಕೇಳಿಸ್ತು. ಚಂದ್ರಿ ಅವ್ರೆ, ನಿಮಗೂ ಕೇಳಿಸ್ತಲ್ವಾ? ಹ್ಞೂ ಅಕ್ಕ, ಕೇಳಿಸ್ತು. ಅದಕ್ಕೆ ಈಗ ಸರೋಯ್ತಾ? ನೋವಿಲ್ಲ ಅಲ್ವಾ? ಗಂಡ ಹೆಂಡತಿರ ಹತ್ರ ಸೇವೆ ಮಾಡಿಸ್ಕೊಳ್ಳೋಣ ಅನ್ಕೊಂಡ್ರೆ ಇವಳು ಇಳಿದ್ರು ಉಳ್ಕನೆ ತಂದ್ಬಿಟ್ಲಲ್ಲ. ಅಯ್ಯೋ, ಏಳು ಅದಕ್ಕೆ ಸರೋಯ್ತಾ? ಸರಿ ಹೋಯ್ತು. ನಮ್ಮರ ಸೂಪರ್ ಬಿಡಿ ನೀವು. ಅದಕ್ಕೆ ಇನ್ನೇನು ತೊಂದರೆ ಇಲ್ಲ. ರಾತ್ರಿ ಪೂರ್ತಿ ಹಿಂಗೆಯ ಆರಾಮಾಗಿ ಮನೆ ಕಡೆ ಬೆಳಗ್ಗೆ ಸರೋಯ್ತದೆ. ಏನಂದಿತ್ತವ್ರೆ? ಒಂದು ಥ್ಯಾಂಕ್ಸು ಇಲ್ವಾ? ಥ್ಯಾಂಕ್ ಯು ಸೋ ಮಚ್ ಜಾನಕಿ. ಅಯ್ಯೋ ನನ್ಗಲ್ಲ, ನಾನು ಪೈಲ್ವಾನ್ರಿಗೆ ಹೇಳಿ ಥ್ಯಾಂಕ್ಸು. ಅಯ್ಯೋ ನನಗೆ ಯಾಕೆ? ಸುಮ್ಕೇರಿ ಪೈಲ್ವಾನ್ರೆ, ನೀವು ಹೇಳ್ಕೊಡೋದಕ್ಕೆ ನಾನು ಮಾಡಿದ್ದು. ಥ್ಯಾಂಕ್ ಯು ಬಾವ. ಅಲ್ಲ ಅದಕ್ಕೆ ನೀವು ಬೇರೆ. ಜಾನಕಿ ಅವ್ರು ಇಲ್ಲ ಅಂದಿದ್ರೆ ಇದೆಲ್ಲ ಆಯ್ತಿರ್ಲಿಲ್ಲ. ಅಯ್ಯೋ ರಾಮೋರೆ, ಇಲ್ಲ, ನಿಮ್ಮಿಂದಲೇ ಇದಾಗಿದ್ದು. ಇಲ್ಲ ಇಲ್ಲ, ನೀವೇ ಮಾಡಿದ್ದು. ಈ ಥ್ಯಾಂಕ್ ಯು ಏನಿದ್ರು ನಿಮ್ಗೆಯ. ಇಲ್ಲ ಇಲ್ಲ, ನಿಮ್ಮಿಂದನೇ ಆಗಿದ್ದು. ನನ್ನಿಂದ ಅಲ್ಲ ನಮ್ಮರ, ನಿಮ್ಮಿಂದ. ರಾಮೋರೆ ಕೇಳ್. ಸರಿ ಸರಿ ಸರಿ, ಇಬ್ರಿಗೂ ತುಂಬ ಥ್ಯಾಂಕ್ಸ್. ಸರಿ ಚಂದ್ರಿ, ಅದಕ್ಕೆನಾ ಸಂದ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ನಮ್ಮರೆ ಬನ್ನಿ ಹೋಗಮ್ಮ ನಾವು. ಹಾಂ, ಟೇಕ್ ರೆಸ್ಟ್. ಅಕ್ಕವ್ರೆ ನಿಧಾನ. ಈಗ ನೋವು ಹೆಂಗೈತೆ ಅಕ್ಕ? ನಂಗೆ ಯಾಕಕ್ಕ ಹೊಡೆದ್ರಿ? ಲೇ, ನನಗೆ ನೋವು ಇರಲಿಲ್ಲ ಕಣೆ. ಆ ಟೀಚರ್ ಬಂದು ನನಗೆ ನಿಜವಾಗ್ಲೂ ನೋವು ಬರೋಂಗೆ ಮಾಡಿಬಿಟ್ಲು. ಏನೋ ನಿಮ್ಗೆ ಏನೂ ಆಗಿರ್ಲಿಲ್ವಾ? ಅಯ್ಯೋ ಅಕ್ಕವ್ರೆ, ಅದನ್ನ ನಂತವ ಹೇಳ್ಬೋದಿತ್ತಲ್ವಾ? ನಿನಗೆ ಹೇಳಿದ್ರೆ ಏನೇ ಮಾಡ್ತಿದ್ದೆ. ನಿನಗೆ ಹೇಳಿ ಏನು ಪ್ರಯೋಜನ? ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಅಯ್ಯಮ್ಮ ಅಕ್ಕ, ಈಗ ಇನ್ನೂ ನೀವು ಅವ್ರ ತವ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಅವಕಾಶ ಐತೆ. ಹೋಗಿ ಕರ್ಕೊಂಬರ್ಲ? ತಿಮ್ಮಿ ಅಮ್ಮ, ಆ ಟೀಚರ್ ಬೇಕು ಅಂತಾನೆ ಹೀಗೆ ಮಾಡಿದ್ಲು ಕಣೆ. ಅಯ್ಯೋ, ಅವಳು ಬರ್ತಾ ಬರ್ತಾ ತುಂಬ ಹುಷಾರಾಗ್ತಿದ್ದಾಳೆ. ಅಯ್ಯೋ ಅಕ್ಕ, ನಿಮ್ಮ ಕಷ್ಟನ ನನ್ನ ಕೈನಾಗ ನೋಡಕ್ಕೆ ಆಯ್ತಿಲ್ಲ.
ನೀವು ಹೊಸಿ ಸುಧಾರಿಸ್ಕೊಳ್ಳಿ. ಈಗ ಏನು ಮಾತಾಡ್ಬಿಡಿ, ನಿಮ್ಮ ಮನೆ ಕಳಿ. ಕರ್ಮ. ಹುಷಾರಕ್ಕ. ನಿಧಾನ. ಅಪ್ಪ ಅಂತವೇ ಅದಕ್ಕೆ ನೀವು ಮಾಲಿಶ್ ಮಾಡಿದ್ರಿ, ಇಲ್ಲಾಂದ್ರೆ ಚೆನ್ನಾಗಿ ಕಷ್ಟ ಆಗ್ಬಿಡೋದು. ಪಾಪ ನಿಮ್ಮನ್ನು ಕಾಪಾಡೋಕೋಗಿ ಅದಕ್ಕೆ ಗುಮ್ಮಿಸ್ಕೊಂಡ್ರು. ಏಟ್ ಒಳ್ಳೆಯವ್ರಲ್ವಾ? ಹೌದು ಪಾಪ. ಅಲ್ಲ, ಆ ಎತ್ತು ಏನಾರ ನಿಮಗೆ ಗುಂಬಿಟ್ಟಿದ್ರೆ ಅಯ್ಯಯ್ಯಪ್ಪ, ನೆನೆಸ್ಕೊಂಡ್ರೆ ದಿಗ್ಲಾಯ್ತದೆ. ನನಗೇನಾದರೂ ಗುಮ್ಮಿದ್ದಿದ್ರೆ ನೀವು ಮಸಾಜ್ ಮಾಡಬೇಕಿತ್ತು ಅಷ್ಟೇ. ಯಪ್ಪ, ಸದ್ಯ ಹಂಗೇನು ಆಗ್ಲಿವಲ್ಲ ಬಿಡಿ. ಹಾಗಾಗಲಿಲ್ಲ ನನ್ನ ಬಿಡಿ. ಇವಾಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏನು? ಓಹ್, ಅದಾ? ನಾನೇನು ಹೇಳಲೇ ಇಲ್ವಲ್ಲ. ನಮ್ರೆ ಇವಾಗ ಟೈಮ್ ಎಷ್ಟಾಯ್ತು ಹೇಳಿ? ಯಾಕೆ? ಮನ್ಸ ಏನಿಲ್ಲ ಅಂದ್ರೂ ದಿನಕ್ಕೆ ಮಿನಿಮಮ್ಮು 8 ಗಂಟೆ ನಿದ್ದೆ ಮಾಡಬೇಕು. ಇವಾಗ ಲೆಕ್ಕ ಹಾಕೊಂಡ್ರು 1 2 3 6 3 2 3. ಅಯ್ಯಯ್ಯಪ್ಪ, ನಮ್ಮರೆ ಸುಮ್ಕೆ ಮನೆ ಕಳಿ. ನೀವು ರಾಮು ಅವರೇ ಇಲ್ಲಿ ಕೇಳಿ ಸ್ವಲ್ಪ. ಸುಮ್ಕೆ ಮನೆ ಕಳಿ. ನನ್ನ ಮಾತು ಕೇಳದೆ ಹೋದ್ರೆ ನಿಮ್ಮ ಕಣ್ಣು ಕೆಳಗಡೆ ಪಟ್ಟಿ ಬರ್ತದೆ. ಸುಮ್ಕೆ ನೀವು ಮಾತೇ ಕೇಳಕ್ಕಿಲ್ಲ ಅಂತೀರಿ. ಹಿಡಿದಿದೆ ಆಟ. ರಾಮು ಅವರೇ ನಾಟಕ ಸಾಕು, ಉತ್ತರ ಕೊಡಿ. ನಮ್ಮರೆ ಅಯ್ಯೋ, ನೀವು ಸುಮ್ಕೆ ಮನೆ ಕಳಿ. ನಮ್ಮರೆ ಗುಡ್ನಿದ್ದೆ ಮನೆ ಕಳಿ. ಯಪ್ಪ, ನಿದ್ದೆ ಮಾಡಬೇಕು ಫಸ್ಟು. ಇವ್ರೇನು ಇಷ್ಟೊಂದು ಹಠ ಮಾಡ್ತಿದ್ದಾರೆ? ಇವ್ರಿಗೆ ಹೇಗೆ ಕಲಿಯೋದಕ್ಕೆ ಒಪ್ಸೋದು? ಅಕ್ಕ, ಅಲ್ಲೇ ಇಷ್ಟೊತ್ತು ನನ್ನ ಜೊತೆಗಿರೋದು ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಅಕ್ಕ, ನಾನು ನಿಮ್ಮ ತವ ಇರ್ತೀನಿ ಅಂದ್ರು ಬಿಡ್ದಿರ ಎಳ್ಕೊಂಡು ಹೊಂಟೋದ್ಲಕ್ಕ ಮುದ್ಕಿ. ಮನೇಲಿ ಎಲ್ರೂ ಸರಿಯಾಗಿದ್ದಾರೆ. ಇವಾಗ ಹೆಂಗಾಯ್ತಕ್ಕ? ಮುರಿತಿದೆ ಕಣೆ. ಅಯ್ಯೋ ಹೌದಾ? ನನಗೆ ನನ್ನ ಬೆನ್ನೋಗಿಂತ ಅವರಿಬ್ರು ನನ್ನ ಮುಂದೆ ರೊಮ್ಯಾನ್ಸ್ ಮಾಡ್ತಿದ್ದನ್ನೇ ತಡ್ಕೊಳಕ್ ಆಗ್ತಿಲ್ಲ ನನಗೆ. ಅದೇನೋ ಹೇಳ್ತಾರಲ್ಲ ಅಕ್ಕ, ಬೆಕ್ಕು ಬೆಡ್ ರೆಸ್ಟ್ ತಗೊಂತಿದ್ರೆ ಇಲಿಗಳು ಬಾರ್ನಾಗ ಪಾರ್ಟಿ ಮಾಡ್ತಿದ್ವಂತೆ. ಹಂಗಾಯ್ತು ನಿಮ್ಮ ಕತೆ. ಅಕ್ಕ, ನಾನು ಹೋಯ್ತೀನಿ. ಏನು ನಂದಿ ಇದು? ಹಿಂಗೆ ಮಲ್ಕೊಂಡಿದ್ಯಾ? ನೈಟಲ್ಲಿ ಯೋಗಾಸನ ಮಾಡ್ತಿದ್ಯಾ? ಮಾಡು. ಅಶೋಕ್, ನಾನು ಮೊದಲೇ ಪಿತ್ತೆ ನೆತ್ತಿಗೇರಿದೆ, ನೀವಿನ್ನೂ ನನಗೆ ರೇಗಿಸ್ಬೇಡಿ. ಸುಮ್ಮನೆ ಬಿದ್ಕೊಂಡ್ರಿ. ನಂದಿ, ಅಣ್ಣ ಫೋನ್ ಮಾಡಿದಾಗ ನಿಂಗೆ ಲೈಟಾಗಿ ಬೆನ್ನೋವಿತ್ತು ಅಂದ್ಕೊಂಡಿದ್ದೆ. ಆದರೆ ಊರವರೆಲ್ಲ ಮಾತಾಡ್ತಿದ್ರು, ಎತ್ತು ಬಂದು ಸರಿಯಾಗಿ ಗುದ್ದು ಬಿಡ್ತಂತೆ. ಅಶೋಕ್, ಸುಮ್ಮನೆ ಬಿದ್ಕೊಳ್ಳಿ ಹಿಂದೆ. ನಂದಿ, ಆ ಎತ್ತೆ ನಂತರ ಅನ್ಕೊಂಡ ನಿನ್ನ ಮಾತೆಲ್ಲ ಕೇಳೋಕ್ಕೆ. ರೋಸ ಇರೋ ಜೀವಿ ಅದು, ಹಂಗೆ ಎತ್ತು ಬಿಸಾಕ್ಬಿಡ್ತವೆ. ಲೇ, ಸುಮ್ಮನೆ ಮಲ್ಕೊಳ್ಳಿ ಹಿಂದೆ. ದೊಡ್ಡ ಇವನ್ ತರ ಇನ್ಮೇಲೆ ನಾನು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿದ್ರಿ, ಕುಡ್ಕೊಂಡು ಬಂದು ನಮ್ಗೆ ಟಾರ್ಚರ್ ಕೊಡ್ತಿದ್ದೀರಾ. ಕುಡಿಬಾರ್ದಂತಲೇ ಇದ್ದೆ ನಂದಿ. ಆದರೆ ಯಾವಾಗ ನಿಂಗೆ ಹೀಗಾಯ್ತು ಅಂತ ಗೊತ್ತಾಯ್ತು. ಓಹೋ, ಹೀಗಾಯ್ತು ಅಂತ ಫೀಲಿಂಗ್ ಅಲ್ಲಿ ಕುಡ್ಕೊಂಬಂದ್ರಾ? ಇಲ್ಲ ನಂದಿ, ಆ ಖುಷಿಯಲ್ಲಿ ಇನ್ನೊಂದು ಪೆಗ್ ಎಕ್ಸ್ಟ್ರಾ ಆಗ್ಬಿಟ್ಟೆ ನಂದಿ. ಏ ಕೂಲ್ ನಂದಿ, ದಿಂಬಿಗೆ ಯಾಕೆ ಹೊಡಿತಿದ್ಯಾ? ನನಗೆ ಸುಸ್ತಾಗಿದೆ, ನಾನು ಹೋಗಿ ಮಲಿಕತ್ತೀನಿ.
ಸಾರಿ, ನಿನಗೆ ಬ್ಯಾಡ್ ನೈಟ್, ನನಗೆ ಗುಡ್ ನೈಟ್. ಗುಡ್ ನೈಟ್. ಯಾರೇ ಈ ದಿವಸ ನಿಮ್ಮ ಮನೇಲಿ ಹೆಂಗೆ ಕಾಪಾಡ್ಕೊಂಡ್ಬಂದು ಇನ್ಯಾಕೂ ಹಂಗೆ ನೋಡ್ಕೊಳಪ್ಪ. ಮಹಾದೇವನಿಂದ ಏನು ತೊಂದರೆ ಬಂದಂಗೆ ಕಾಪಾಡು. ಯಾವಾಗ ಬಂದ್ರಿ ಸಾಹೇಬ್ರೆ? ಬನ್ನಿ ಊಟ ಮಾಡೋದಂತೆ. ಇಲ್ಲ ಸರ್ದಕ್ಕ, ಒಂದು ಹೊರಗಡೆನೇ ಆಗೈತೆ. ಏನಾಯ್ತು ಸಾಹೇಬ್ರೆ? ಆ ಮಾದೇವಯ್ಯ ಮನೆಗೆ ಬಂದು ಹೋದಾಗಿಂದ ಯಾಕೋ ಮನಸ್ಸೇ ಸರಿ ಇಲ್ಲ ಸರ್ದಕ್ಕ. ನಾನು ಅದನ್ನೇ ಯೋಚನೆ ಮಾಡ್ತೀವಿ ಸಾಹೇಬ್ರೆ. ಇಷ್ಟು ದಿನ ಆದ್ಮೇಲೆ ಮನೆಗೆ ಬಂದವನೇ ಅಂದರೆ ಏನೋ ಸಂಚು ಹಾಕಿರಲೇಬೇಕು. ಯಾರಿದ್ದಾನೆ ಸಾಹೇಬ್ರೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅದು ಹಾಗಲ್ಲ ಸರ್ದಕ್ಕ. ರಾಮಂಗೆ ತನ್ನ ಜನ್ಮ ರಹಸ್ಯ ಗೊತ್ತಾದ್ರೆ ಯಾವುದೇ ಮಗ ಆಗಲಿ ತಾಯಿಗಾಗಿರೋ ಅನ್ಯಾಯನ ಕ್ಷಮಿಸ್ತಾನ. ನಾನು ತಪ್ಪು ಮಾಡಿಬಿಟ್ಟೆ ಸರ್ದಕ್ಕ, ತಪ್ಪು ಮಾಡಿಬಿಟ್ಟೆ. ನನಗೆ ಕ್ಷಮೆ ಇಲ್ಲ. ಸಾಹೇಬ್ರೆ, ನೀವು ಯಾಕೆ ಮತ್ತೆ ಮತ್ತೆ ಹಳೆದನ್ನೆಲ್ಲ ಯೋಚನೆ ಮಾಡ್ತೀರಾ? ಛೇ, ಆ ಮಹಾದೇವಯ್ಯ ಈ ಮನೆಗೆ ಬರಲೇಬಾರ್ದಾಗಿತ್ತು. ರಾಮ ಎಲ್ಲಿ? ರಾಮ ಮನಿಕೊಂಡವನೆ. ನಿನ್ನೆ ಕಿಚ್ಚಾಯಿಸೋವಾಗ ಏನೋ ಗಲಾಟೆ ಆಗಿ ಹುಸಿ ಪೆಟ್ಟು ಮಾಡ್ಕೊಂಡವನೆ. ಯಾಕೆ, ಏನಾಗೈತೆ? ಕಾಬಿ ಬಿಡ್ಬೇಡಿ ಸಾಹೇಬ್ರೆ, ಜಾನಕಿ ಮದ್ದಾಕಿ ಮನಸ್ಸೋಳೆ. ನಾವು ನೋಡ್ಕೊಂಡ್ಬಿಡ್ತೀನಿ. ಬೇಡ ಸಾಹೇಬ್ರೆ, ಪಾಪ ಮನಿಕೊಂಡವನೆ, ಬೆಳಿಗ್ಗೆ ಹೋಗಿ ಎಬ್ಸಿ. ಸನಿ ಏಟಾಗೈತಾ? ಏನಿಲ್ಲ ಸಾಹೇಬ್ರೆ, ಜಾನಕಿ ಎಲ್ಲ ನೋಡ್ಕೊತಾಳೆ. ನೀವು ಹೋಗಿ ಮನಿಕೊಳ್ಳಿ. ದಾಸ್ ನನ್ನ ಮಗನ ಶ್ರೀಧರ, ನಾನು ನಿನ್ನ ಬುಡಕ್ಕಿಲ್ಲ. ನಿನ್ನ ಕೈಗೆ ಸಿಗು ಐತೆ. ಲೇ ಶ್ರೀಧರ, ಬೇಗ ಬೆಳಗಾಗೋಯ್ತಾ? ಅಲ್ರಾಮ್ ಹೊಡಿತೈತೆ. ಅಶೋಕ್, ಅಲ್ರಾಮ್ ಅಲ್ಲ ಕಣ್ರಿ ಇದು. ನನ್ನ ಫ್ರೆಂಡ್ ಫೋನ್ ಮಾಡ್ತಾಳೆ, ಸುಮ್ಮನೆ ಮಲ್ಕೊಳ್ಳಿ. ಇವಳು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಅಶೋಕ್ ಹತ್ರ ಏನಾದರೂ ಬೊಗಳಿದ್ರೆ ಕೆಲಸ ಕೆಡುತ್ತೆ. ನಿನಗೆ ಫ್ರೆಂಡಾ? ಅದು ಇಷ್ಟೊತ್ತಲ್ಲಿ ಫೋನ್ ಮಾಡೋ ಫ್ರೆಂಡಾ? ಅಶೋಕ್, ಹೋಗಿ ಬಿಡಿ. ನಿನ್ನ ಫ್ರೆಂಡ್ ನಂಬರಾ? ಹೌದು ಅಶೋಕ್,
ಒಂದೆರಡು ಸಲ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತಾಳೆ. ನೀವು ಬಿಟ್ಬಿಡಿ ಅದನ್ನ. ಅಶೋಕ್ ಹಲೋ ಏನ ಮುದುಕಿ ನೋಡೋಕೆ ಯಾವಾಗ ಬರ್ತೀರ?